ಕೂದಲು ಉದುರುತ್ತಿದೆಯಾ? ಈ 7 ಅಭ್ಯಾಸಗಳನ್ನು ಇಂದಿನಿಂದ ಮಾಡಿ. ಕೂದಲು ಬಾಚಿದಾಗೆಲ್ಲ ತುಂಬ ಕೂದಲು ಕೈಗೆ ಬರುತ್ತಿದೆಯಾ? ತಲೆಗೆ ಎಣ್ಣೆ ಹಾಕಿದರೂ ಶ್ಯಾಂಪೂ ಬದಲಿಸಿದರೂ ಹೇರ್ ಫಾಲ್ ಕಡಿಮೆಯಾಗುತ್ತಿಲ್ಲವೇ? ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಕೂದಲು ಉದುರುವುದಕ್ಕೆ ಒಂದೇ ಒಂದು ಕಾರಣ ಬೇಕೆಂದಿಲ್ಲ. ಆಹಾರ, ಸ್ಟ್ರೆಸ್, ನಿದ್ರೆ, ಕೂದಲಿನ ಆರೈಕೆ ಮತ್ತು ಕೆಲವು ಆರೋಗ್ಯ ಸಮಸ್ಯೆಗಳು ಕಾರಣವಾಗಬಹುದು. ಆದರೆ ಪ್ರತಿದಿನ ಕೆಲವು ಸರಳ ಅಭ್ಯಾಸಗಳು ನಿಮ್ಮ ಕೂದಲು ಮತ್ತು ಸ್ಕ್ಯಾಲ್ಪನ್ನು ಆರೋಗ್ಯಕರವಾಗಿರಲು ಸಹಾಯ ಮಾಡಬಹುದು. ಇಂದು ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಾಯವಾಗುವ 7 ಸರಳ ಅಭ್ಯಾಸಗಳನ್ನು ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. 1. ಪ್ರೋಟೀನ್ ಇರುವ ಆಹಾರ ಸೇವಿಸಿ. ನಮ್ಮ ಕೂದಲಿನ ಮುಖ್ಯ ಅಂಶಗಳಲ್ಲಿ ಪ್ರೋಟೀನ್ ಕೂಡ ಒಂದು. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ ಇರುವ ಆಹಾರವನ್ನು ಸೇವಿಸುವುದು ಮುಖ್ಯ. ಮೊಟ್ಟೆ, ಹಾಲು ಅಥವಾ ಮೊಸರು, ಬೇಳೆಕಾಳುಗಳು, ನಟ್ಸ್, ಮೀನು ಅಥವಾ ಇತರ ಪ್ರೋಟೀನ್ ರಿಚ್ ಫುಡ್ಸ್ ನಿಮ್ಮ ಆಹಾರಕ್ಕೆ ಹೊಂದುವಂತೆ ಸೇವಿಸಬಹುದು. ಹೊರಗಿನಿಂದ ಆಯಿಲ್ ಹಾಕುವುದಷ್ಟೇ ಅಲ್ಲ, ಒಳಗಿನಿಂದಲೂ ಉತ್ತಮ ಪೋಷಣೆ ಬೇಕು. 2. ಹೈಡ್ರೇಷನ್ ಕಾಪಾಡಿಕೊಳ್ಳಿ. ದಿನವಿಡೀ ಸಾಕಷ್ಟು ನೀರು ಕುಡಿಯುವ ಅಭ್ಯಾಸ ಮಾಡಿ. ನೀರು ಕುಡಿದರೆ ಹೇರ್ ಫಾಲ್ ತಕ್ಷಣ ನಿಲ್ಲುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ, ಆದರೆ ದೇಹದ ಹೈಡ್ರೇಷನ್ ಒಟ್ಟಾರೆ ಆರೋಗ್ಯಕ್ಕೆ ಮುಖ್ಯ. ಹಾಗಾಗಿ ದಿನವಿಡೀ ನೀರು ಕುಡಿಯುವುದು ಮರೆಯಬೇಡಿ. 3. ನಿದ್ರೆಗೆ ಆದ್ಯತೆ ನೀಡಿ. ಪ್ರತಿದಿನ ತಡರಾತ್ರಿಯವರೆಗೂ ಎಚ್ಚರವಾಗಿರುವುದು, ಕಡಿಮೆ ನಿದ್ರೆ ಮತ್ತು ನಿರಂತರ ಸ್ಟ್ರೆಸ್ ನಿಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಸಾಧ್ಯವಾದಷ್ಟು ನಿಯಮಿತವಾದ ಸ್ಲೀಪ್ ರೂಟೀನ್ ಇಟ್ಟುಕೊಳ್ಳಿ. ನಿಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡಿ. ನಿಮ್ಮ ಕೂದಲಿನ ಆರೈಕೆಯು ಅಲ್ಲಿಂದನೇ ಪ್ರಾರಂಭವಾಗುತ್ತದೆ. 4. ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿ. ಹೆಚ್ಚಿನ ಸ್ಟ್ರೆಸ್ ಕೆಲವು ರೀತಿಯ ಹೇರ್ ಲಾಸ್ಗೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ನಡಿಗೆ, ಯೋಗ, ಸಂಗೀತ, ರಿಲ್ಯಾಕ್ಸೇಷನ್, ನಿಮ್ಮ ಇಷ್ಟವಾದ ಆರೋಗ್ಯಕರ ಚಟುವಟಿಕೆಯನ್ನು ಮಾಡಿ. ಮನಸ್ಸಿಗೆ ಶಾಂತಿ ಕೊಡುವುದು ಕೂಡ ಸೆಲ್ಫ್ ಕೇರ್ನ ಒಂದು ಭಾಗ. 5. ಕೂದಲನ್ನು ತುಂಬ ಬಿಗಿಯಾಗಿ ಕಟ್ಟಬೇಡಿ. ಪ್ರತಿದಿನ ಕೂದಲನ್ನು ತುಂಬ ಬಿಗಿಯಾಗಿ ಕಟ್ಟುವುದು ಅಥವಾ ಪದೇ ಪದೇ ಎಳೆಯುವುದು ಕೂದಲಿನ ಮೇಲೆ ಒತ್ತಡ ಉಂಟುಮಾಡಬಹುದು. ಅತಿಯಾಗಿ ಹೀಟ್ ಸ್ಟೈಲಿಂಗ್ ಮಾಡುವುದು ಕಡಿಮೆ ಮಾಡಿ. ಹೇರ್ ಡ್ರೈಯರ್, ಸ್ಟ್ರೈಟ್ನರ್ ಅಥವಾ ಕರ್ಲರ್ ಬಳಸುವಾಗ ಹೀಟ್ ಪ್ರೊಟೆಕ್ಷನ್ ಬಗ್ಗೆ ಗಮನ ಕೊಡಿ. ಕೂದಲನ್ನು ಪ್ರೀತಿಯಿಂದ ಹ್ಯಾಂಡಲ್ ಮಾಡಿ, ಹೆಚ್ಚು ಎಳೆಯಬೇಡಿ. 6. ಸ್ಕ್ಯಾಲ್ಪ್ ಕೇರ್ಗೆ ಗಮನ ಕೊಡಿ. ನಿಮ್ಮ ಸ್ಕ್ಯಾಲ್ಪ್ಗೆ ಹೊಂದುವ ಜೆಂಟಲ್ ಶ್ಯಾಂಪೂ ಬಳಸಿ ಅಥವಾ ಅಗತ್ಯಕ್ಕೆ ತಕ್ಕಂತೆ ಕೂದಲನ್ನು ಸ್ವಚ್ಛವಾಗಿಡಿ. ಎಲ್ಲರಿಗೂ ಒಂದೇ ಶ್ಯಾಂಪೂ ಅಥವಾ ಒಂದೇ ಆಯಿಲ್ ಸೂಕ್ತವಾಗಿರಬೇಕೆಂದಿಲ್ಲ. ತಲೆಗೆ ಆಯಿಲ್ ಹಾಕಿದರೆ ಹೇರ್ ಫಾಲ್ ಖಂಡಿತ ನಿಲ್ಲುತ್ತದೆ ಅನ್ನುವುದು ಸತ್ಯವಲ್ಲ. ನಿಮ್ಮ ಸ್ಕ್ಯಾಲ್ಪ್ ಟೈಪ್ಗೆ, ಕೂದಲಿನ ಸ್ಥಿತಿಗೆ ಅನುಗುಣವಾಗಿ ಪ್ರಾಡಕ್ಟ್ಸ್ ಆಯ್ಕೆ ಮಾಡುವುದು ಮುಖ್ಯ. 7. ಹೇರ್ ಫಾಲ್ ಹೆಚ್ಚಾದರೆ ನಿರ್ಲಕ್ಷಿಸಬೇಡಿ. ಕೂದಲು ಉದುರುವುದು ಏಕಾಏಕಿ ತುಂಬ ಹೆಚ್ಚಾದರೆ, ಬಾಲ್ಡ್ ಪ್ಯಾಚಸ್ ಕಾಣಿಸಿದರೆ, ಸ್ಕ್ಯಾಲ್ಪ್ನಲ್ಲಿ ಇಚ್ಚಿಂಗ್ ಅಥವಾ ರೆಡ್ನೆಸ್ ಇದ್ದರೆ, ಹಲವು ವಾರಗಳಾದರೂ ಸಮಸ್ಯೆ ಮುಂದುವರಿದರೆ ಸ್ವತಃ ಟ್ರೀಟ್ಮೆಂಟ್ ಮಾಡುತ್ತಾ ಇರಬೇಡಿ. ಡರ್ಮಟೊಲಜಿಸ್ಟರನ್ನು ಭೇಟಿ ಮಾಡಿ ಕಾರಣ ತಿಳಿದುಕೊಳ್ಳಿ. ಕೆಲವೊಮ್ಮೆ ಐರನ್ ಡೆಫಿಷಿಯನ್ಸಿ, ಥೈರಾಯ್ಡ್ ಸಮಸ್ಯೆಗಳು, ಹಾರ್ಮೋನಲ್ ಚೇಂಜಸ್ ಅಥವಾ ಇತರ ಕಾರಣಗಳಿಂದಲೂ ಹೇರ್ ಫಾಲ್ ಆಗಬಹುದು. ಕಾರಣ ಗೊತ್ತಾದಾಗ ಸರಿಯಾದ ಪರಿಣಾಮ ಹುಡುಕುವುದು ಸುಲಭ. ಸ್ನೇಹಿತರೆ, ಕೂದಲು ಉದುರುತ್ತಿದೆ ಅಂತ ಪ್ರತಿದಿನ ಕನ್ನಡಿಯಲ್ಲಿ ನೋಡಿ ಚಿಂತೆ ಮಾಡಿಕೊಳ್ಳಬೇಡಿ. ನಿಮ್ಮ ಮೇಲೆ ಕಾಳಜಿ ವಹಿಸುವುದು ಇಂದಿನಿಂದಲೇ ಪ್ರಾರಂಭಿಸಿ. ಒಳ್ಳೆಯ ಆಹಾರ, ಸಾಕಷ್ಟು ನಿದ್ರೆ, ಸ್ಟ್ರೆಸ್ ಕಡಿಮೆ ಮಾಡುವುದು, ಸರಿಯಾದ ಹೇರ್ ಕೇರ್ ಇವೆಲ್ಲ ಸಣ್ಣ ಸಣ್ಣ ಹೆಜ್ಜೆಗಳು. ಒಂದು ದಿನದಲ್ಲಿ ಮಿರಾಕಲ್ ಹುಡುಕಬೇಡಿ, ಕನ್ಸಿಸ್ಟೆನ್ಸಿ ಇಟ್ಟುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಕೂದಲು ಉದುರುವ ಸಮಸ್ಯೆ ಇರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಹೆಲ್ತ್, ಬ್ಯೂಟಿ ಮತ್ತು ಹೇರ್ ಕೇರ್ ಮಾಹಿತಿಗಾಗಿ ಹೆಲ್ತಿ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯಕರ ದೇಹ, ಆರೋಗ್ಯಕರ ಕೂದಲು, ಸುಂದರವಾದ ಜೀವನ. ಧನ್ಯವಾದಗಳು.